Brought to you by Vigart. ಇವತ್ತಿಗೆ 2,000 ಕೊಡ್ತಾರೆ ನಮ್ಮ ತಾಯಿಗಳಿಗೆ. ನಿಮ್ಮ ಕುಟುಂಬದಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ದುಡಿಮೆ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಯಜಮಾನರು ಹೇಳಿದೆ. ಇತ್ತೀಚೆಗೆ ಹೆಚ್ಚು ಕಡಿಮೆ 180 ಭಾಗ 90 ಭಾಗ ನಾವು ಕುಡಿಯೋದಕ್ಕೆ ಬಿಟ್ಟಿದ್ವಿ. 189 ಭಾಗ ಸಾಯಂಕಾಲ ಸ್ನೇಹಿತರ ಜೊತೆ ಹೋಗಿದ್ರೆ ಆಗ ಒಂದು 25 ರೂಪಾಯಿ ಹೆಂಗೋ ಖರ್ಚು ಮಾಡ್ಕೊಂಡು ಬಂದ್ಬಿಡೋರು ದಿವಸಕ್ಕೆ. ಈಗ 250 ರೂಪಾಯಿ 300 ರೂಪಾಯಿ ಸಣ್ಣ ಬಾಟ್ಲು ಕೊಡ್ಬೇಕು. ಈಗ ದುಡ್ಡು ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ ಎಷ್ಟಾಯ್ತು ತಾಯಿ? 6,000 5,000 ರೂಪಾಯಿನ ದುಡಿಮೆ ಮಾಡಿದಂತ ನಮ್ಮ ಯಜಮಾನರುಗಳ ಹತ್ರ ಆ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಲ್ಲ. ಇದು ಪಿಕ್ ಪ್ಯಾಕೆಟ್ ಸರ್ಕಾರ. ನಿಮ್ ಪಿಕ್ ಪ್ಯಾಕೆಟ್ ಮಾಡ್ತಕ್ಕಂಥ ಸರ್ಕಾರ ಇದು. ನಾನು ಎರಡನೇ ಬಾರಿ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗಿದ್ರು. ಎಲ್ಲ ಕಡೆ ನಾನು ಬೇಡ್ಕೊಂಡು ಜನತೆಗೆ ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗಿ ನನ್ನ ತಾಯಂದಿರನ್ನ ಅನಾಥರು ಮಾಡಬೇಡಿ, ನಿಮ್ಮ ಕುಟುಂಬ ಅನಾಥರು ಮಾಡ್ಬೇಡಿ. ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ಕೊಡ್ತೀನಿ ಅಂತ. ಸಂಪೂರ್ಣ ಬಹುಮತ ಬರಲಿಲ್ಲ. ನಾವು ಗೆದ್ದಿದ್ದು 39 ಸೀಟೆ. ಆಗ ಸರ್ಕಾರ ಕಾಂಗ್ರೆಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಓಡ್ ಬಂದು ದೇವೇಗೌಡರು ನನಗೆ ಇಲ್ಲ ನಾವು ಸೇರಿ ಸರ್ಕಾರ ಮಾಡಬೇಕು ಅಂತ. ಆದರೂ ದೇವೇಗೌಡರು ಒಂದು ಮಾತು ಹೇಳಿದ್ರು, ಆಯ್ತು ನಾನು ಒಂದು ಜಾತ್ಯತೀತ ಪಕ್ಷವಾಗಿ ನೀವು ಅಂತಕ್ಕಂಥ ನೀವು ಹೇಳ್ತೀರಿ, ಸರ್ಕಾರ ಮಾಡೋಣ. ಆದ್ರೆ ನನ್ನ ಮಗನಿಗೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ಅವರ ಆರೋಗ್ಯ ಚೆನ್ನಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹಿರಿಯರಿದ್ದಾರೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ದಲಿತ ಸಮಾಜಗಳ ಮೇಲೆ ನರೇಂದ್ರ ಮೋದಿ ಅವರ ಮೇಲೇನು ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ಹಳ್ಳಿನಲ್ಲಿ ನರೇಂದ್ರ ಮೋದಿ ಅವರು ಈ ಬಾರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ್ರೆ ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಸಂಪೂರ್ಣವಾಗಿ ರದ್ದು ಮಾಡಿ ಮೀಸಲಾತಿಯನ್ನೇ ತೆಗೆದುಬಿಡ್ತಾರೆ ಅಂತ ಹೇಳಿ ಈ ಕಾಂಗ್ರೆಸ್ ನಾಯಕರು ಇವತ್ತು ಹಳ್ಳಿಯ ನಮ್ಮ ಯುವಕ ದಲಿತ ಸಮಾಜದ ಬಂಧುಗಳಿಗೆ ಹೇಳ್ತಾ ಇದ್ದಾರೆ, ಅದು ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಇವತ್ತು ಸಂವಿಧಾನವನ್ನ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸದಸ್ಯರು ಸಮಿತಿಯ ಸದಸ್ಯರು ಸೇರಿ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಆ ಸಂವಿಧಾನವನ್ನ ಯಾವುದೇ ಶಕ್ತಿಗಳು ರದ್ದು ಮಾಡಲಿಕ್ಕೆ ದೇಶದಲ್ಲಿ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ನಿಜ ಹೇಳ್ತಾರಲ್ಲ ದಲಿತರ ಬಗ್ಗೆ, ದಲಿತ ಸಮಾಜಗಳಿಗೆ ಒಂದು ಗೌರವ, ಒಂದು ಧ್ವನಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬಿಡಲಿಲ್ಲ ಇದೇ ಕಾಂಗ್ರೆಸ್ ಪಕ್ಷ. ಅವರು ಮೊದಲಾದಾಗ ದೆಹಲಿಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಸ್ಥಳ ಕೊಡದೇ ಇರ್ತಕ್ಕಂಥ ಇಂಥ ಕೆಟ್ಟ ಸರ್ಕಾರ ಕಾಂಗ್ರೆಸ್. ಇದನ್ನು ದಲಿತ ಸಮಾಜಗಳು ಇನ್ನೂ ನಂಬ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನೋ ಆಗ್ಬಿಡ್ತಾರೆ, ನಾವು ಓಟ್ ಹಾಕಿದ್ರೆ ಅಂತೇಳಿ ನಿಮಗೆಲ್ಲ ತಲೆ ಕೆಡಿಸೋರು. ಏನೂ ಆಗೋದಿಲ್ಲ. ಚುನಾವಣೆ ಆದ್ಮೇಲೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲಿ ಕೇಳಿ ಕರ್ನಾಟಕಕ್ಕೆ ವಾಪಸ್ ಬರೋದು, ಏನೂ ಆಗಲ್ಲ. ಅವರು ರಾಜ್ಯದಲ್ಲಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಆ ನಿಷ್ಠೆಯಿಂದ ದುಡಿಮೆ ಮಾಡೋದಕ್ಕೆ ಪಾಪ ಅವರನ್ನ ಇನ್ನೂ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗಿ ಅಂತಾರೆ. ನಮ್ಮ ಸಿದ್ದರಾಮಣ್ಣ ಅವರು ಏನು ಭಾಷಣ ಮಾಡಿದ್ದೆ ವೇದಿಕೆ ಮೇಲೆ ಭಾಷಣ ಮಾಡಿದ್ದೆ. ಯಾವ ರೀತಿ ದಲಿತ ಸಮಾಜ ಉಳಿಸಿದ್ರು. ನಿಮ್ಮ ಪಕ್ಕದ ಕೊರಟಗೆರೆ ಕ್ಷೇತ್ರದಲ್ಲಿ 2018ರಲ್ಲಿ ಪರಮೇಶ್ವರ್ ಇಲ್ಲೂ ಸಹ MLA ಮಂತ್ರಿ ಆಗಿದ್ರು ಮದುವೆಯಲ್ಲಿ. ಆ ಕೊರಟಗೆರೆ ಚುನಾವಣೆ ನಿಂತಾಗ ಅವ್ರ ಪಾರ್ಟಿ ಅಧ್ಯಕ್ಷರೇನಿದ್ರು, ಅವ್ರಿಗೆಬ್ಬರು ನನಗೆಲ್ಲ ಕೈಪೋಟಿ ನೀಡ್ತಾರೆ ದಲಿತ ಸಮಾಜದ ಮುಖಂಡರು ಅಂತ ಅವ್ರನ್ನ ಸೋಸಕ್ಕೆ ಏನೇನ್ಬೇಕು ಏರ್ಪಾಡು ಮಾಡಿಕೊಂಡು 2013ರಲ್ಲಿ. Brought to you by Vigart.